Jungle. ಅಂಬೇಡ್ಕರ್ ಜಿಲ್ಲಾ ಸಮಿತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿ ಆಯೋಜಿಸುತ್ತಾ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವತಿಯಿಂದ ಆರ್ಥಿಕ ಸ್ವಾಗತ ನಡೆಸಿದ್ದೇನೆ. ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಜೊತೆಯಾಗಿ ಬೆಳಗಾವಿ ವಿಭಾಗೀಯ ಸಂಚಾಲಕರಾದಂಥ ಸಂಜು ಕಂಬಾಯಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ನಗರ ಸಂಚಾಲಕರಾದಂಥ ಶ್ರೀ ಶಂಕರ್ ಚಲವಾದರು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲಾ ಸಂಚಾಲಕಿಯಾದಂಥ ಸವಿತಾ ವಗ್ಗರವರು ಕೂಡ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ಮಹಿಳಾ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕಿಯಾದಂಥ ಪುಷ್ಪಾ ಅಶ್ವಿನವರು ಕೂಡ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶ್ರೀ ಚೇತನ್ ತೆರಿಗೆಯವರು ಕೂಡ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ಆಲ್ಮೇಡ್ ತಾಲೂಕು ಪ್ರಧಾನ ಸಂಚಾಲಕರಾದ ಶ್ರೀ ಶಶಿಧರ್ ನಾಯ್ಕನವರು ಜೊತೆ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ಕಪಿಲೇಶ್ವರ ತಾಲೂಕು ಪ್ರಧಾನ ಸಂಚಾಲಕರಾದಂಥ ವಿಶ್ವಾಸ್ ಕಾಂಬ್ಳೆಯವರು ನಮ್ಮ ಜೊತೆ ಇರ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಕರೆದ ವಿಷಯ ಇಷ್ಟೇ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ರಾಜ್ಯ ಸಮಿತಿಯವರು ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಂಗ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಒಂದು ಸಮಾವೇಶಕ್ಕೆ ವಿಜಯಪುರ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆಯಿಂದ ಕರೆತರುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು, ತಮ್ಮ ಮಾಧ್ಯಮ ಮಿತ್ರರು ಈ ಒಂದು ಸಮಾವೇಶದ ಪ್ರಚಾರವನ್ನು ಮಾಡಿ ಹೆಚ್ಚಿನ ಜನಸಂಖ್ಯೆ ಬರುವಂಥ ತಾವೆಲ್ಲ ಮಾಡಬೇಕಂತ ಕೇಳ್ತಾ ಈಗ ಈ ಒಂದು ಗೋಷ್ಠಿ ಉದ್ದೇಶಿಸಿ ಬೆಳಗಾವಿಯ ವಿಭಾಗೀಯ ಸಂಚಾಲಕರಂತ ಶ್ರೀ ಸಂಜು ಕಂಬಾಯಿ ತಮ್ಮ ಉದ್ದೇಶ ಮಾತಾಡ್ತಾರೆ. ಮತ್ತೊಮ್ಮೆ ಪತ್ರಿಕಾ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಕೊಡ್ತಾ, ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ರಾಜ್ಯ ಸಮಿತಿಯಿಂದ ದಲಿತರ ದಲಿತ ಜನಾಗ್ರಹ ಸಮಾವೇಶವನ್ನು ಇದೇ ಬರುವ ಜುಲೈ 3ರಂದು ಶುಕ್ರವಾರ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಈ ಸಮಾವೇಶದ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಭೂಮಿ, ವಸತಿ, ಬ್ಯಾಕ್ಲಾಕ, ಉದ್ಯೋಗ ನೇಮಕಾತಿ, ವಿಶೇಷ ಘಟಕ ಯೋಜನೆ ಹಾಗೂ ಏಕಗವಾಕ್ಷ ನೀತಿ ಹಕ್ಕೊತ್ತಾಯಕ್ಕಾಗಿ ಈ ಒಂದು ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ. ಈ ಶೋಷಿತ ಸಮುದಾಯಗಳಿಗೆ ದೊರಕಬೇಕಂತ ಹಕ್ಕುಗಳು ಇನ್ನೂವರೆಗೆ ದೊರಕ್ತಾ ಇಲ್ಲ. ಹಾಗಾಗಿ ಸುಮಾರು 19 ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರದ ಮುಂದಿಟ್ಟಿದ್ದೇವೆ. ಸರ್ಕಾರಗಳು ಏನು ಮಾಡ್ತಾ ಇದ್ದಾವಪ್ಪ ಅಂತಂದರೆ SCP TSP ಹಣಗಳನ್ನು ವಿಶೇಷವಾಗಿ ಅಂದರೆ SC ಮತ್ತು STಗಳಿಗೆ ಬಳಸಬೇಕಾದಂಥ ಹಣವನ್ನು 200 ಕೋಟಿ ಅಂದರೆ 24 ಸೆಕ್ಷನನ್ನು ಕಾಯ್ದೆ ಉಲ್ಲಂಘಿಸಿ ಅದನ್ನೇನು ಮಾಡ್ತಾರಪ್ಪ ಅಂತಂದ್ರೆ ಈ KSRTC ನೌಕರ ವರ್ಗಕ್ಕೆ ಅದನ್ನು ಬಳಕೆ ಮಾಡಿದ್ದನ್ನು ಅದು ಹಕ್ಕೊತ್ತಾಯ ಇರುತ್ತೆ. ಆ ಬಳಕೆಯಾದಂಥ ಹಣವನ್ನು ವಾಪಸ್ ತಗೊಂಡು ಅದನ್ನು ಏನು ಆರ್ಥಿಕ ಇಲಾಖೆ ಅದನ್ನು ಮಾಡಿದ ಆರ್ಥಿಕ ಇಲಾಖೆ ಅಧಿಕಾರಿಗಳ ಮೇಲೆ ಒಂದು ಕ್ರಮನ ಕೈಗೊಳ್ಳುವಗೋಸ್ಕರ ನಾವು ಹಕ್ಕೊತ್ತಾಯನ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಹಾಗೆ ಈಗ ವಿಶೇಷ ಘಟಕ ಯೋಜನೆಯಲ್ಲಿ 7D ರದ್ದು ಮಾಡಲಿಕ್ಕೆ ಕರ್ನಾಟಕದಲ್ಲಿ ಸಂಘರ್ಷ ಅಂಬೇಡ್ಕರ್ ಹೋರಾಟದಿಂದ 7D ರದ್ದಾಗಿದೆ. ಈಗ 7C ಅಂತ ದೇಶದಿಂದ 7C ಅಂದರೆ ಏನಪ್ಪ ಅಂತಂದ್ರೆ ನೆರೆ ಹಾವಳಿ ಆದಾಗ ಹಣವನ್ನು ಬಳಸಬೇಕನ್ನುವಂಥ ಒಂದು ಕಾಯ್ದೆ ಕಾನೂನು ಇದ್ರೂ ಸಹ ಅದು ಯಾವುದೇ ಇಲ್ಲಾರ್ದನ್ನ ಈ ಒಂದು 7Cಯಲ್ಲಿ SCP TSP ಹಣಗಳನ್ನು ಬಳಸುವಂಥ ಸರ್ಕಾರವನ್ನು ನಾವು ಎಚ್ಚರಿಸ್ತಾ ಇದ್ದೇವೆ. ಹಾಗೇನೆ ಮತ್ತೆ ಈಗ ದಲಿತ ಧೋರಣೆ ಅನುಸರಿಸಿರುವ ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನು ಬದಲಾಯಿಸಿ ದಲಿತ ಪರ ಕಾಳಜಿಯುಳ್ಳ ಸಂವೇದನಾಶೀಲ ವ್ಯಕ್ತಿಗಳನ್ನು ಒಂದು ಹುದ್ದೆಗೆ ನೇಮಕ ಮಾಡಬೇಕು ಅನ್ನುವಂಥದ್ದು ಒಂದು ಹಕ್ಕೊತ್ತಾಯ ಇರುತ್ತೆ. ಹಾಗೆ ಪರಿಶಿಷ್ಟ ಭೂಮಿ ಹಕ್ಕು, ಭೂಮಿ ಹೋರಾಟ, ವಿಶೇಷವಾಗಿ ಭೂಮಿ ಹೋರಾಟ ಇದು ನಾವು ದಲಿತ ಸಂಘರ್ಷ ಸಮಿತಿ ಮಾಡ್ಕೊತಾ ಬಂದಿದೆ. ಹಾಗಾಗಿ ಏನು ಭೂರಹಿತರಿಗೆ ಭೂಮಿಯನ್ನು ಕೊಡುವುದರ ಮೂಲಕ ಭೂಮಿಯನ್ನು ನಾವು ಭೂಹೀನರಿಗೆ ಕೊಡಬೇಕು. ಏನು ಬಂಡವಾಳಶಾಹಿಗಳಿಗೆ ಏನು ಭೂಮಿಯನ್ನು ಕೊಡ್ತಾ ಇದ್ದಾರೆ ಸರ್ಕಾರ, 1 ರೂಪಾಯಿ 2 ರೂಪಾಯಿ ಎಕರೆಯಲ್ಲಿ ಸರ್ಕಾರ ಭೂ ಹಿಡಿಯುವುದಾರರಿಗೆ ಭೂಮಿಯನ್ನು ಹಂಚಿಕೆ ಮಾಡ್ತಾ ಇದೆ. ಅದನ್ನು ಬಿಟ್ಟು ಏನು ಬಡವ ದಲಿತರು ಅಂಥವ್ರಿಗೆ ಭೂಮಿಯನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಬಗರ್ಹುಕುಂ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ಮ ಹೋರಾಟದ ಉದ್ದೇಶ ಇದೆ. ಹಾಗೆ ಭೂ ಒಡೆತನ ಯೋಜನೆಯಲ್ಲಿ ಏನು ಸಾಕಷ್ಟು ಅರ್ಜಿಗಳು ಸಲ್ಲಿಕೆ ಆದರೂ ಸಹ ಅಲ್ಲಿ ಇನ್ನೂವರೆಗೆ ಅರ್ಜಿಗಳು ಬಳಿತ ಅಲ್ಲೇ ಬಿದ್ದುಬಿಟ್ಟವು. ಹಾಗಾಗಿ ಏನು ಅರ್ಜಿ ಸಲ್ಲಿಸಿದಂಥ ಭೂ ಒಡೆತನ ಯೋಜನೆ ಅರ್ಜಿಗಳು ಸಲ್ಲಿಸಿದಾರ ಅವರಿಗೆ ಭೂಮಿ ಹಂಚಿಕೆಯನ್ನು ಸರ್ಕಾರ ಕೂಡಲೇ ಮಾಡಬೇಕು. ಮತ್ತು ಏನು
ಕರ್ನಾಟಕದ ಬೌದ್ಧ ಅಭಿವೃದ್ಧಿ ಮಂಡಳಿಗೆ 500 ಕೋಟಿ ಅನುದಾನವನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದರ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ನಮ್ಮ ಹಕ್ಕೊತ್ತಾಯ ಇರ್ತದೆ. ಹಾಗೆಯೇ PTCL ಕಾಯ್ದೆಯಲ್ಲಿ ಭೂ ಪ್ರಭಾರಿ ನಿಷೇಧ ಕಾಯ್ದೆ 1978ರಿಂದ ಪರಿಶಿಷ್ಟರಿಗೆ ಭೂಮಿ ಮರು ಹಂಚಿಕೆ ಮಾಡಲು ಸಾಧ್ಯವಾಗಿದೆ. ಆದರೆ ಜಾತಿ ಅಧಿಕಾರಿಗಳ ನ್ಯಾಯಾಲಯಗಳ ತೀರ್ಪು ಮಧ್ಯವರ್ತಿಗಳ ಕುಮ್ಮಕ್ಕಿನಿಂದ PTCL ಕಾಯ್ದೆ ಹಲ್ಲು ಕಿತ್ತ ಹಾವಿನಂತಾಗಿದೆ. ಸರ್ಕಾರ ವಿಶೇಷ ಕಾಳಜಿ ವಹಿಸಿ PTCL ಕಾಯ್ದೆಗೆ ವಿರುದ್ಧವಾಗಿ ಬಂದಿರುವ ನ್ಯಾಯಾಲಯ ತೀರ್ಪು ಪ್ರಶ್ನಿಸಿ ಪರಿಶಿಷ್ಟರ ಭೂ ಹಕ್ಕನ್ನು ರಕ್ಷಿಸುವ ತೋಂಟಿ, ಇನಾಮಿ ಹಾಗೂ ನೀರ್ಗಂಟಿ ಜಮೀನುಗಳನ್ನು ಮರು ಮಂಜೂರು ಮಾಡಬೇಕಂತ ಹೇಳಿ ಸರ್ಕಾರ ಒತ್ತಾಯಿಸ್ತಾ ಇದ್ದೇವೆ. ಹಾಗೆ ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಅಂಬೇಡ್ಕರ್ ವಾದದ ಹೋರಾಟದ ಫಲವಾಗಿ ಏನು DCRE ಪೊಲೀಸ್ ಠಾಣೆ 33 ರಾಜ್ಯದಲ್ಲಿ 33 ಪೊಲೀಸ್ ಠಾಣೆಗಳನ್ನು ತೆರೆಯಲಾಗಿದೆ. ಆದರೆ ಅವು ನಾಮಕಾವಶ್ಯವಾಗಿ ಮಾತ್ರ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಯಾವುದೇ ರೀತಿಯಲ್ಲಿ ಸಿಬ್ಬಂದಿಗಳಿಲ್ಲ DCREಯಲ್ಲಿ. ಅದಕ್ಕೆ ಸರ್ಕಾರ ಕೂಡಲೇ ಅಲ್ಲಿ ಬೇಕಾದಂಥ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಬದುಕಿಸ್ಬೇಕಂತ ಅನ್ನೋದು ನಮ್ಮದು ದೊಡ್ಡ ಹಕ್ಕೊತ್ತಾಯ ಇದೆ. ಹಾಗಾಗಿ ಇಲ್ಲಿ ಇವಾಗ ಏನು ಪ್ರೊಫೆಸರ್ B. ಕೃಷ್ಣಪ್ಪನವರ ನಂತರ ಏನು ದಲಿತ ಸಂಘರ್ಷ ಸಮಿತಿ ಮುಂದುವರೆದ ಭಾಗವಾಗಿ ಈ ರಾಜ್ಯದಲ್ಲಿ ನಮ್ಮ ಅಣ್ಣ ಮಾವಳಿಯವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಭೂಹೀನರಿಗೆ ಭೂಮಿ ಕೊಡಿಸೋದಾಗಿರ್ಬೋದು, ಹಾಸ್ಟೆಲ್ಗಳ ವ್ಯವಸ್ಥೆಯನ್ನು ತಿದ್ದುಪಡಿ ಮಾಡುವವರಾಗಿರ್ಬೋದು, ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕೊಡಿಸೋದಾಗಿರ್ಬೋದು, ಸಾಕಷ್ಟು ಹೋರಾಟಗಳನ್ನು ದಲಿತ ಸಂಘರ್ಷ ಸಮಿತಿ ಮಾಡ್ಕೊತಾ ಬಂದಿದೆ. ಹಾಗಾಗಿ ಇದೇ ಜುಲೈ 3ರಂದು ಶುಕ್ರವಾರ ಸ್ವತಂತ್ರ ಫ್ರೀಡಂ ಪಾರ್ಕ್ನಲ್ಲಿ ಏನು ಸಮಾವೇಶ ಇದೆ, ಆ ಸಮಾವೇಶಕ್ಕೆ ವಿಜಯಪುರ ಜಿಲ್ಲೆಯಿಂದ ಸುಮಾರು 500 ಜನರು ಹೊರಡ್ತಾ ಇದ್ದಾರೆ. ಹಾಗೆಯೇ ಬೆಳಗಾವಿ ಭಾಗದಿಂದ 3500 ಜನ ಹೊರಡ್ತಾ ಇದ್ದಾರೆ. ಹಾಗೆ ಸುಮಾರು ಒಂದು 30ರಿಂದ 35,000 ಜನ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಜುಲೈ 3ರಂದು ಜನ ಕೂಡ್ತಾ ಇದ್ದಾರೆ. ಹಾಗಾಗಿ ತಾವು ಮಾಧ್ಯಮದವರು ಇದನ್ನ ಹೆಚ್ಚಿಗೆ ಪ್ರಚಾರ ಮಾಡಿ ಒಂದು ಪ್ರಚಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಜನರು ಭಾಗವಹಿಸ್ತಾರೆ. ಅದ ಮಾವಳಿ ಶಂಕರ್ ಅವ್ರಿ, ಆಮೇಲೆ ರಾಜ್ಯ ಸಂಘಟನಾ ಸಂಚಾಲಕರು ಸುಂದರ್ ಮಾಸ್ಟರ್, ರಮೇಶ್ ದಾಕೋಳ್ಕಿ, ವೀರೇಶ್ ಹಿರಳ್ಳಿ, ರಾಮಣ್ಣ ಕಲ್ಲೇವನಹಳ್ಳಿ, ಸಿದ್ದರಾಜು ದೊಂಡಿರವಾಡ, H. ಹುಸೇನಪ್ಪ ದೇಶದಿಂದ ರಾಜ್ಯ ಸಚಿವರು ಇರ್ತಾರೆ. ಹಾಗೆ ಸಿದ್ದಪ್ಪ ಕಾಂಬ್ಳೆ, ಖಜಾಂಚಿ ಅವರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಈ ಪ್ರೊಫೆಸರ್ B. ಕೃಷ್ಣಪ್ಪನವರ ಮಡಿದಿಯಾದಂಥ ಇಂದಿರಾ ಕೃಷ್ಣಪ್ಪನವರು ಅಲ್ಲಿ ಇರ್ತಾರೆ. ರುದ್ರಪ್ಪ ಅನಗವಾಡಿ, N. ನಾಗರಾಜ್, ಕುಂದೂರು ತಿಮ್ಮಯ್ಯ, ನಾಗಣ್ಣ ಬಡಗೆರ, ಮಲ್ಲೇಶ್ ಒಪ್ಪುಗ, ಅರ್ಜುನ್ ಕಬ್ಬೂರು, ತಾಯಪ್ಪ, P.L. ರಂಗನಾಥ, ಮಣಿಪಾಲ್ ರಾಜಪ್ಪ ಇವರೆಲ್ಲರೂ ಭಾಗವಹಿಸ್ತಾರೆ. ಬೆಳಗಾವಿ ವಿಭಾಗದಿಂದ ಸಂಜೀವ್ ಕಂಬಾಗಿ ನಾನು, ಕಲಬುರಗಿ ವಿಭಾಗದ ಶ್ರೀನಿವಾಸ್ ಕೇಳಗಿ, ಸಂಘಟನಾ ಸಂಚಾಲಕರಾದ A.K. ಗಂಗಾಧರ, ಮೈಸೂರು ವಿಭಾಗದಿಂದ T.H. ಹಾಲೇಶಪ್ಪ, ಮೈಸೂರು ವಿಭಾಗದಿಂದ ಬನ್ನಳ್ಳಿ ಸೋಮಣ್ಣ ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜಿಲ್ಲಾ ಸಂಚಾಲಕರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ರಾಜಕೀಯ ಅವ್ರಿಗೆ ಹಕ್ಕೊತ್ತಾಯಗಳು ಅಂದ್ರೆ ರಾಜಕೀಯ ಏನು ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರವನ್ನು ದಾರಿ ತರುವಂಥ ವಿಷಯವಾಗಿರೋದ್ರಿಂದ ಅಲ್ಲಿ ನಿರಂತರ ಈಗ ಅವತ್ತಾಯ ಮುಗಿಯೋದಿಲ್ಲ, ನಿರಂತರವಾಗಿ ಇದು ಹಕ್ಕೊತ್ತಾಯ ಹಿರಿಯರವರೆಗೆ ನಿರಂತರವಾಗಿ ಹೋರಾಟ ಇರುತ್ತೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ನಮ್ಮ ಪ್ರಧಾನ ಸಂಚಾಲಕರಾದ ಅಣ್ಣ ಮಾವಳಿ ಶಂಕರ್ ಅವರ ನೇತೃತ್ವದ ಮೇರೆಗೆ ನಾವು ಇಂದು ವಿಜಯಪುರದಲ್ಲಿ ನಮ್ಮ ಬೆಳಗಾವಿ ವಿಭಾಗದ ಸಂಚಾಲಕರಾದಂಥ ಸಂಜು ಕಂಬಾಗಿಯವರೊಂದಿಗೆ ಮತ್ತು ಜಿಲ್ಲಾ ಸಂಚಾಲಕರಾದಂಥ ಶಿವು ಮೇಲ್ಮನಿಯವರೊಂದಿಗೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಕತ್ತೀವಿ. ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಜುಲೈ 3ನೇ ತಾರೀಕು 2026ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವೊಂದು ಜನಾಗ್ರಹ ಸಮಾವೇಶ, ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಂಡಿರ್ತೀವಿ. ಆ ದಲಿತ ಜನಾಗ್ರಹ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಿಂದ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು. ಈ ಮೂಲಕ ನ್ಯೂಸ್ ಕಡೆಯಿಂದ ವರದಿಗಾರರಿಂದ ಇದನ್ನು ಹೆಚ್ಚಾಗಿ ನೀವು ಪ್ರಕಟಣೆ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಿಳ್ಕೊತೀವಿ. ನಾವು ದಲಿತ ಜನಾಗ್ರಹ ಸಮಾವೇಶದ 19 ಹಕ್ಕೊತ್ತಾಯಗಳು ಇರ್ತವೆ. ಈ ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರಕ್ಕೆ ಮಾಡ್ಲಕತ್ತೀವಿ. ಯಾಕೆ ಸರ್ಕಾರಕ್ಕೆ ಮಾಡ್ಲಕತ್ತೀವಿ ಅಂತಂದ್ರೆ, ದಲಿತರಿಗೆ ಬಂದಂಥ ಫಂಡನ್ನು ಅವರು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದ್ರಿಂದ ನಮ್ಮ ಫಂಡ್ ನಮಗೆ ದೊರಕ್ತಾ ಇಲ್ಲ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿಕೊಂಡಿರುವ ಕಾರಣಕ್ಕಾಗಿ
SCP TSP ಅಡಿಯಲ್ಲಿ ಬಂದಂತಹ ಅನುದಾನವನ್ನು ನಾವು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಅವರು ಹೇಳ್ತಾರೆ, ಉತ್ತರ ಕೊಡ್ತಾರೆ ನಮಗೆ. ನಾವು SCP TSP ಹಣ ಏನು ಮಾಡಿರಿ, ನೀವು ಬಂದಂಥ ಫಂಡ್ ಏನು ಮಾಡಿರಿ ಅಂತ ಕೇಳಿದಾಗ ಸರ್ಕಾರದ ಅಧೀನದಲ್ಲಿರುವಂಥ ಅಧಿಕಾರಿಗಳು ನಮಗೆ ಗ್ಯಾರಂಟಿ ಯೋಜನೆಗಳು ಬಳಕೆ ಮಾಡ್ಕೊಳತ್ತಿದ್ದೀವಿ ಅಂತೇಳಿ ನಮಗೆ ಉತ್ತರ ಕೊಡ್ತಾರೆ. ಮತ್ತು ನಮ್ಮ ಫಂಡ್ ಎಲ್ಲಿ ಹೋಯ್ತು, ಇದಕ್ಕೆ ಸರ್ಕಾರನೇ ನೇರ ಹೊಣೆ ಇರ್ತದೆ, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ನಾವು ದಲಿತರು ನಾವು ಹೀಗೆ ಕೂತ್ರೆ ನಡೆಯಲ್ಲ, ಅದಕ್ಕೋಸ್ಕರ ಇದೊಂದು ದಲಿತ ಜನಾಗ್ರಹ ಸಮಾವೇಶ ಅಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ. ಇದು ಇವತ್ತು ಒಂದು ದಿನದ ಸಮಾವೇಶ ಇರೋದ್ರಿಂದ ಇದು 19 ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರಕ್ಕೆ ಮಾಡ್ಲತ್ತೀವಿ. ಈ 19 ಹಕ್ಕೊತ್ತಾಯಗಳು ಸರ್ಕಾರ ಗಮನಕ್ಕೆ ಬಂದಿಂದ ಇದಕ್ಕೋಸ್ಕರ ಏನಾದರೂ ಅವರು ಕಾರ್ಯನಿಯೋಜನೆ ಮಾಡಿಕೊಂಡು ಇದನ್ನು ಹಕ್ಕೊತ್ತಾಯ ಮಾಡಿದ್ದನ್ನು ಅವರು ಯಶಸ್ವಿ ಮಾಡಿಸಿ ನಮಗೆ ಅದನ್ನು ಏನು ನಮ್ಮ ಫಂಡ್ ಬರೋದಲ್ಲ ಅದನ್ನು ನಮಗೆ ಅನುದಾನವಾಗಿ ನಮಗೆ ನೀಡಿದ್ದೇ ಕರೆಯಾದಲ್ಲಿ ನಾವು ಈ ಸಮಾವೇಶವನ್ನು ಇಲ್ಲಿಗೆ ಮುಗಿಸ್ತೀವಿ. ಇದನ್ನು ಇವರು ಯಾವುದೇ ನಾವು ಹಕ್ಕೊತ್ತಾಯ ಮಾಡಿದ್ರೂ ಯಾವುದೇ ಒಂದು ಗಮನಕ್ಕೆ ತಗೊಳ್ಳಾರ್ದೆ ಮತ್ತೇ ನೆಗ್ಲೆಕ್ಟ್ ಮಾಡಿ ಯೋಜನೆಯನ್ನು ನಮ್ಮ ಅನುದಾನ ಬರುವಂಥ ಯೋಜನೆಯನ್ನು ನಮಗೆ ಕೊಡಲಿಲ್ಲ ಅಥವಾ ನಮಗೆ ಯಾವುದೇ ನಿಗಮ ಕಡೆಯಿಂದ ನಮಗೆ ಅದನ್ನು ಯಶಸ್ವಿಗೊಳಿಸಲಿಲ್ಲ ಅಂತಂದ್ರೆ ನಾವು ಮತ್ತೊಮ್ಮೆ ಇದೇ ಥರ ದಲಿತ ಜನಾಗ್ರಹ ಸಮಾವೇಶವನ್ನು ನಿರಂತರವಾಗಿ ನಾವು ದಲಿತರು ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ PTCL ಕಾಯ್ದೆಯನ್ನು ಅವ್ರು ಏನು ಮಾಡ್ತಾರೆ, ಕಾಯ್ದೆ ಐತಿ ಅಷ್ಟೇ ತೋರಿಸ್ಕೊಳ್ಳೋಕ್ಕೋಸ್ಕರ ಕಾಯ್ದೆ ಇಟ್ಟಿರ್ತಾರೆ. ಯಾರು ದಲಿತರು ಹೋಗಿ ಅದನ್ನು ಪ್ರಶ್ನೆ ಮಾಡಲ್ಲ, ಎಲ್ಲೋಗ್ಯದ ನಮ್ಮದು PTCL ಅಂದ್ರೇನು, SCP TSP ಅಂದ್ರೇನು ಅನ್ನೋದು ಅವರಿಗೆ ಐಡಿಯಾನೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಅವರು ದುರ್ಬಳಕೆ ಮಾಡ್ಕೊಳ್ತಾ ಬಂದಿರ್ತಾರೆ. ಈಗ ರೀಸೆಂಟಾಗಿ ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಬಗ್ಗೆ DCRE ಪೊಲೀಸ್ ಠಾಣೆಗಳ ಕರ್ತವ್ಯಬದ್ಧ ಅಧಿಕಾರಿಗಳನ್ನು ಮತ್ತು ಮೂಲಭೂತ ಸೌಕರ್ಯವಾಗಿ SC ST ತೋರಿಗೆ ಬದಲಿಸ್ಬೇಕಂತೇಳಿ ಅದನ್ನು ಘೋಷಣೆ ಮಾಡಿರ್ತಾರೆ. ಇದೊಂದು SC ಅಟ್ರಾಸಿಟಿ ಆ್ಯಕ್ಟನ್ನು ಇದು ಮಾಡೋದು ಅಂದ್ರೆ ನ್ಯೂನ್ಯತೆ ಮಾಡುವಂಥದ್ದು ಅಥವಾ ಕಾಯ್ದೆಯನ್ನು ಜಾಸ್ತಿ ಜಾರಿಗೆ ತರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದೊಂದು DCRE ಅನ್ನುವಂಥ ಒಂದು ಕುಂಟು ನೆಪ ಇರುವಂತಹ ಪೊಲೀಸ್ ಠಾಣೆ ಅಂತ ನಿರ್ವಹಿಸಿರ್ತಾರೆ. ಯಾಕಂತಂದ್ರೆ ಈಗ ಪ್ರೆಸೆಂಟ್ ಇದ್ದಂಥ SC ST ಪೊಲೀಸ್ ಠಾಣೆಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಅದನ್ನು ಬಿಟ್ಟು ಇದನ್ನು ಸಪ್ರೇಟಾಗಿ ಮಾಡಿನೂ SC ST ಕಾಯ್ದೆಯನ್ನು ಅದನ್ನು ಇದು ಮಾಡ್ಲಕತ್ತಾರೆ, ಸರ್ಕಾರದ ಗಮನಕ್ಕೆ ಕಮ್ಮಿ ತೊಗೊಂಡು ಬರ್ತಾರೆ. ಸೊ ಇವೆಲ್ಲ ನಮ್ಮ ಹಕ್ಕೊತ್ತಾಯಗಳು ಇರ್ತವೆ. 19 ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ಲಕತ್ತೀವಿ. ಅದಕ್ಕೋಸ್ಕರ ಇದೊಂದು ಪ್ರೆಸ್ ಮೀಟ್ ಮಾಡಿರ್ತದೆ. ನೀವು ಬನ್ನಿ, ನಿಮ್ಮ ಮನೆಯವರನ್ನು ಕರ್ಕೊಂಡು ಹೆಚ್ಚಾಗಿ ಮಹಿಳೆಯರು ಭಾಗವಹಿಸ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ತೇನೆ. ಹಂಗೆ ಗೊತ್ತಿಲ್ಲ